ಇನ್ನು ಚಾರ್ಜ್ ಶೀಟ್ನಲ್ಲಿರುವಂಥ ಅಂಶಗಳನ್ನು ಕೇಳಿ ದರ್ಶನ್ಗೆ ಶಾಕ್ ಆಗಿ ಹೋಗಿದೆ ಅಂತೆ. ಜೈಲಿನ ಕೊಠಡಿಯಲ್ಲಿಯೇ ಟೆನ್ಷನ್ನಿಂದ ತಿರುಗಾಡ್ತಾನಿದ್ದಂಥ ದಾಸ, ಟೆನ್ಷನ್ನಿಂದ ತಿರುಗಾಡ್ತಾ ಇದ್ದಾರೆ ದಾಸ. ಏನಾಯ್ತು ನೋಡಿ, ಯಾವಾಗಲೂ ಕೂಡ ಒಂದು ಮಾತಿದೆ, ಕಳ್ಳ ನಾನು ಚಾಪೆ ಕೆಳಗೆ ನುಗ್ಗಿಬಿಡ್ತೀನಿ ಅಂತ ಕಳ್ಳ ಅನ್ಕೊಂಡಿರ್ತಾನೆ. ಪೊಲೀಸರು ರಂಗೋಲಿ ಕೆಳಗೆ ನುಗ್ತಾರೆ. ಇಲ್ಲಿ ಕೂಡ ಆಗಿದ್ದಷ್ಟೇ. ದರ್ಶನ್ಗೆ ಅಂದಾಜಿರಲಿಲ್ಲ ಅಂತ ಅನ್ಸುತ್ತೆ, ಅಥವಾ ದರ್ಶನ್ ಮಾಡಿದ್ದ ಸಿನಿಮಾದಲ್ಲಿ ಇಂಥ ರೀತಿಯ ಸ್ಕ್ರಿಪ್ಟ್ ಬಳಸಿರ್ಲಿಲ್ಲ ಅಂತ ಅನ್ಸುತ್ತೆ. ಆದರೆ ದರ್ಶನ್ ಅಂದಾಜು ಮಾಡಲು ಆಗದಂಥ ವಿಷಯಗಳು ಚಾರ್ಜ್ ಶೀಟ್ನಲ್ಲಿ ಅಡಕಾಗಿದ್ದಾವೆ. ಈ ಕಾರಣಕ್ಕಾಗಿ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರಂತೆ ದರ್ಶನ್. ವಿಜಯಲಕ್ಷ್ಮಿ ಜೊತೆಗೆ ಫೋನ್ ಮಾಡಿ ಮಾತನಾಡಿದ್ದಾರಂತೆ. 10 ನಿಮಿಷಗಳ ಕಾಲ ಪತ್ನಿ ವಿಜಯಲಕ್ಷ್ಮಿ ಜೊತೆ ಮಾತನಾಡಿದ್ದಾರೆ. ಪತ್ನಿಯೊಂದಿಗೆ ಚಾರ್ಜ್ ಶೀಟ್ ಬಗ್ಗೆ ಏನೆಲ್ಲ ಅಂಶಗಳಿದೆ, ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅನ್ನೋದನ್ನು ಪತ್ನಿಯ ಜೊತೆ ಚರ್ಚೆ ಮಾಡಿದ್ದಾರೆ. ಆನಂತರದಲ್ಲಿ ಮುಂದೆ ಕಾನೂನು ಹೋರಾಟದ ಬಗ್ಗೆಯೂ ಕೂಡ ಮಾತನಾಡಿದ್ದಾರಂತೆ. ಚಾರ್ಜ್ ಶೀಟ್ನಲ್ಲಿ ಈ ಘಟನೆಯ ಮೊದಲ ಹೆಜ್ಜೆಯಿಂದ ಕೊನೆಯ ಹೆಜ್ಜೆಯವರೆಗೂ ಕೂಡ ದರ್ಶನ್ ಅರೆಸ್ಟ್ಗೂ ಮೊದಲು, ದರ್ಶನ್ ಅರೆಸ್ಟಿನ ನಂತರ ಏನೆಲ್ಲ ಆಗಿದ್ದಾವೆ ಅನ್ನೋದನ್ನು ಸಾಕ್ಷಿ ಸಮೇತವಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಲ್ಲಿ ಸಾಂದರ್ಭಿಕ ಸಾಕ್ಷಿಗಳಿದ್ದಾವೆ, ಅಲ್ಲಿ ಕಣ್ಣಾರೆ ನೋಡಿರುವಂಥ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ, ಇನ್ನು ಕೆಲವು ಕಡೆ ಟೆಕ್ನಿಕಲ್ ಎವಿಡೆನ್ಸ್ ಅಂತ ಏನು ಕರಿತೀವಿ, ತಾಂತ್ರಿಕ ಸಾಕ್ಷಿಗಳಿದ್ದಾವೆ. ಇದರ ಜೊತೆಗೆ ಸೈಂಟಿಫಿಕ್ ಆಗಿ ಯೋಚನೆ ಮಾಡಿರುವಂಥ ಸಾಕ್ಷಿಗಳು ಇದ್ದಾವೆ. ಸೈಂಟಿಫಿಕ್ ಅಂತ ಹೇಳಿದ್ರೆ ಏನು? FSL ವರದಿಗಳು, ಅಲ್ಲಿರುವಂಥ ರಕ್ತದ ಕಲೆ, ಅವರ ಪ್ಯಾಂಟ್ನಲ್ಲಿ ಸಿಕ್ಕಿರುವಂಥದ್ದು, ಜೊತೆಗೆ ಅಲ್ಲಿ ಕೂದಲುಗಳೇನು ಬಿದ್ದಿತ್ತು ಅದರ ಸ್ಯಾಂಪಲ್ನ FSL ವರದಿ, ಎಲ್ಲ ಆರೋಪಿಗಳ FSL ವರದಿಗಳಿದ್ದಾವೆ. ಸೈಂಟಿಫಿಕ್ ಆಗಿರುವಂಥ ಸಾಕ್ಷಿಗಳು ಇಲ್ಲಿ ಪ್ರಬಲವಾಗಿದ್ದಾವೆ. ತಾಂತ್ರಿಕವಾಗಿ ಸಿಗುವಂಥ CCTV ಫುಟೇಜೋ ಅಥವಾ ಅವರ ಮೊಬೈಲ್ ನೆಟ್ವರ್ಕ್ ಲೊಕೇಶನ್ಸೋ, ಅವರ ಮಧ್ಯೆ ಆರೋಪಿಗಳ ಮಧ್ಯೆ ನಡೆದಿರುವಂಥ ಕನ್ವರ್ಜೇಷನ್, ಮಾತುಕತೆಗಳು, ಮೊಬೈಲ್ ಸಂಭಾಷಣೆ, ದೂರವಾಣಿ ಸಂಭಾಷಣೆ, ಅದರ ಜೊತೆಗೆ ಅವರು ಎಲ್ಲೆಲ್ಲಿ ಸಂಚರಿಸ್ತಾ ಹೋಗಿದ್ದಾರೋ ಅಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ CCTVಯ ಫುಟೇಜ್ ಸಿಗ್ತಾ ಹೋಗುತ್ತೆ. ಪ್ರತಿಯೊಂದು ಫುಟ್ಪ್ರಿಂಟ್ಸ್ಗಳನ್ನು ಇಲ್ಲಿ ದಾಖಲು ಮಾಡ್ತಾ ಹೋಗಿದ್ದಾರೆ ಪೊಲೀಸರು. ಎಳೆಯಾಗಿ ಇಂಚಿಂಚು ಕೂಡ ಜಾಲಾಡಿದ್ದಾರೆ. ಸೊ ಈ ಕಾರಣದಿಂದ ಇನ್ನೊಂದು ಕಡೆ ಪಟ್ಟಣಗೆರೆಯ ಶೆಡ್ನಲ್ಲಿ CCTV ಇರಲ್ವಾ? ಅಷ್ಟು ವಾಹನಗಳನ್ನು ತಂದು ನಿಲ್ಲಿಸಿದ್ದಾರೆ ಅಂದರೆ ಖಂಡಿತವಾಗೂ ಇರುತ್ತೆ. ಘಟನೆಯ ನಡೆದಂಥ 3 ದಿನದ CCTVಯ ಫುಟೇಜ್ ಡಿಲೀಟ್ ಮಾಡಿಬಿಡ್ತಾರೆ. ಅನುಮಾನಕ್ಕೆ ಆಸ್ಪದವಾಗೋದೇ ಅಲ್ಲಿ, ಅದನ್ನು ರಿಟ್ರೀವ್ ಮಾಡಿದ್ದಾರಂತೆ. ಸೊ ಇಡೀ ಚಿತ್ರಣ ಪೊಲೀಸರಿಗೆ ಸಿಕ್ಕಿರುತ್ತೆ. ಇಡೀ ಸನ್ನಿವೇಶ ಹೆಂಗೆ ನಡೀತು ಅನ್ನೋದನ್ನು ಪೊಲೀಸರು ಒಂದು ಅಂದಾಜು ಮಾಡಬಹುದು. ಜೊತೆಗೆ ಈ ಆರೋಪಿಗಳನ್ನು ಕರೆದುಕೊಂಡು ಹೋಗಿ ಅಲ್ಲಿ ವಿಚಾರಣೆ ಮಾಡಿದ್ದಾರೆ. ಇನ್ನೂ ಭಾಳ ಇಂಟ್ರೆಸ್ಟಿಂಗ್ ಸಂಗತಿ ಅಂತ ಹೇಳಿದರೆ, ಇದರಲ್ಲಿ ಈ ಎಲ್ಲ ಆರೋಪಿಗಳು ಅಥವಾ ಎಲ್ಲ ಸಾಕ್ಷಿಗಳು, ನಾವೇನು ಹೇಳಿದ್ವಿ, ಸೈಂಟಿಫಿಕ್ಕು, FSL ಅಥವಾ ಸಾಂದರ್ಭಿಕ ಸಾಕ್ಷಿಗಳು, ಐ ವಿಟ್ನೆಸ್ಗಳು, ಟೆಕ್ನಿಕಲ್ ಎವಿಡೆನ್ಸ್ಗಳು, ಇದೆಲ್ಲದರ ಮಧ್ಯೆ ಭಾಳ ಇಂಟ್ರೆಸ್ಟಿಂಗ್ ಅಂದರೆ ಈ 17 ಜನ ಏನು ಅರೆಸ್ಟ್ ಆಗಿದ್ದಾರೆ ಅದರ ಪೈಕಿ ಕೆಲವಷ್ಟು ಜನ ಸಾಕ್ಷಿಗಳಾಗಿ ಮಾರ್ಪಡ್ತಾ ಇದ್ದಾರೆ. ಅವರ ಕುತ್ತಿಗೆಗೆ ಬಂದಾಗ ಇರುವಂಥ ಸನ್ನಿವೇಶವನ್ನು ಹೇಳಬೇಕಾಗುತ್ತೆ. ಹೌದು ಸರ್, ಹಿಂಗೆ ನಡೀತು. 17 ಜನರಲ್ಲಿ ಕೆಲವಷ್ಟು ಜನ ಸ್ವತಃ ಸಾಕ್ಷಿಗಳಾಗಿದ್ದಾರೆ. ಇಡೀ ಚಿತ್ರಣವನ್ನು ಬಾಯ್ಬಿಟ್ಟಿದ್ದಾರೆ. ಏನಾಯಿತು ಅವತ್ತು ಘಟನೆ ಅಂತ, ಏನಾಯಿತು ಅಂತ ಹೇಳಿ. ಸೊ ಬಾಹ್ಯವಾಗಿ ಸಿಗುವಂಥ ಸಾಕ್ಷ್ಯಗಳು ಜೊತೆಗೆ 200ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ನೋಟಿಸ್ ಕೊಟ್ಟು ಕರೆದು ವಿಚಾರಣೆ ಮಾಡಿದ್ದಾರೆ. ಅವರ 164 ಸ್ಟೇಟ್ಮೆಂಟ್ಗಳನ್ನು ಮಾಡಿದ್ದಾರೆ. ಅದೆಲ್ಲದರ ಸಂಪೂರ್ಣವಾದಂಥ ಡಿಟೇಲ್ಡ್ ಆಗಿರುವಂಥ ಚಾರ್ಜ್ ಶೀಟ್ ಇದು. ಹೀಗಾಗಿ ಚಾರ್ಜ್ ಶೀಟ್ ನೋಡಿದ ನಂತರದಲ್ಲಿ ದರ್ಶನ್ಗೆ ನಡುಕ ಶುರುವಾಗಿದೆಯಂತೆ. ನಡುಕ ಶುರುವಾಗಬೇಕಾಗಿದ್ದಿದೆ. ಯಾಕೆಂದರೆ ಇದು ಸಣ್ಣ ಪುಟ್ಟ ಪ್ರಕರಣವಲ್ಲ, ಒಬ್ಬ ಮನುಷ್ಯನ ಜೀವವನ್ನು ತೆಗೆಯುವಂಥ ಪ್ರಕರಣ ಇದು. ಸೊ ಹೀಗಾಗಿ ಅಫ್ಕೋರ್ಸ್ ನಡುಕ ಶುರುವಾಗಿದೆ, ಟೆನ್ಷನ್ನಲ್ಲಿದ್ದಾರಂತೆ. ನೋಡೋಣ, ಮತ್ತಷ್ಟು ಡೀಟೇಲ್ಸ್ ಕೊಡ್ತೀವಿ ಬ್ರೇಕ್ ಆದಮೇಲೆ.